ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರಿಗೆ ಅಡ್ಡ ಮಲಗಿದ್ದಾರೆ ರೈತ ಮುಖಂಡ. ದಾವಣಗೆರೆಯ ಪ್ರವಾಸಿ ಮಂದಿರದ ಬಳಿ ನಡೆದಿರುವಂತ ಘಟನೆ ಇದು. ಮನವಿ ಸಲ್ಲಿಸೋಕೆ ತೆರಳುವಾಗ ಪೊಲೀಸ್ ಕಾಲಿನಿಂದ ಒದ್ದಿರುವಂತ ಆರೋಪ ಕೇಳಿಬಂದಿದೆ. ಸಿಎಂ ತೆರಳುತ್ತಾ ಇದ್ದಂತ ಕಾರಿಗೆ ಅಡ್ಡ ಮಲಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರಿಗೆ ಮಾನವೀಯತೆ ಇಲ್ವಾ ಅಂತೇಳಿ ಅಲ್ಲಿದ್ದವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಿಎಂ ಕಾರಿಗೆ ಅಡ್ಡ ಮಲಗಿ ರೈತ ಮುಖಂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ತಳ್ಳಿದ್ದಕ್ಕೆ ಬಲ್ಲೂರು ರವಿಕುಮಾರ್ ಕಿಡಿಕಾರಿದ್ದಾರೆ. ಬಳಿಕ ತಮ್ಮ ಬಳಿ ಕರೆಸಿಕೊಂಡು ಮನವಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕ್ರಮ ಕೈಗೊಳ್ಳುವಂತ ಭರವಸೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರಿಗೆ ರೈತ ಮುಖಂಡರೊಬ್ಬರು ಅಡ್ಡ ಮಲಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ದಾವಣಗೆರೆಯ ಪ್ರವಾಸಿ ಮಂದಿರದ ಬಳಿ ಈ ಘಟನೆ ನಡೆದಿರುವಂಥದ್ದು. ಮೊದಲಿಗೆ ಇವರು ಮನವಿಯನ್ನು ಸಲ್ಲಿಸೋಕೆ ಮುಖ್ಯಮಂತ್ರಿಗಳ ಬಳಿಗೆ ಬರುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಪೊಲೀಸರು ಈ ಸಂದರ್ಭದಲ್ಲಿ ತಳ್ಳಿದ್ದಾರೆ ಎನ್ನುವಂತ ಆರೋಪ ರೈತ ಮುಖಂಡರದ್ದು. ಹೀಗಾಗಿ ರೊಚ್ಚಿಗೆದ್ದಂತ ರೈತ ಮುಖಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಲಿಸ್ತಾ ಇದ್ದಂತ ಕಾರಿಗೆ ಅಡ್ಡ ಮಲಗಿದ್ರು. ಬಳಿಕ ಮುಖ್ಯಮಂತ್ರಿಗಳು ಅವರನ್ನ ಕರೆದು ಮನವಿ ಸ್ವೀಕರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬರಿ ಸರ್